ರೆಫರ್ ಮಾಡಿದ್ರೆ ನಾನು ನಿಮ್ಮ DHO ಹೇಳಿ ಎವ್ರಿ ಡೇ ಪೇಷಂಟ್ ಬಂದಿರೋನ್ನ ನೀವ್ ಇನ್ ಕೇಸ್ ಬೇರೆ ಕಡೆ ರೆಫರ್ ಮಾಡಿದ್ರೆ ಅವಾಗ ಯಾರು ನಿಮ್ ನರ್ಸಿಂಗ್ ಸ್ಟಾಫ್ ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರು ರೆಫರ್ ಮಾಡಿದ್ರೆ ನಾನು ಆಮೇಲೆ ಆಕ್ಷನ್ ತಗೋತೀನಿ. ಅದು ಔಟ್ ಪೇಷಂಟ್ ಎಷ್ಟು ಬರ್ತಾರೆ, ಔಟ್ ಪೇಷಂಟ್ ಎಷ್ಟು ಬರ್ತಾರೆ ಎವ್ರಿ ಡೇ? ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ರೆಗ್ಯುಲರ್ ಆಗಿ ಎಷ್ಟೇ ಇದೆ, ಈಗೂ ಅಷ್ಟೇ ಇದೆಯಾ? 3 days ಜಾಸ್ತಿ ಇದ್ದಾರೆ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಜಾಸ್ತಿ ಇದೆ. ಬರೋ ಪೇಷಂಟ್ ಜೊತೆ ತುಂಬ ಪೊಲೈಟ್ ಆಗಿ ಹ್ಯಾಂಡಲ್ ಮಾಡೋದು ಕಲಿ, ಪೊಲೈಟ್ನೆಸ್ ಇರಬೇಕು. ಬೆಡ್ಸ್ ಏನಾದರೂ ರಿಸರ್ವ್ ಮಾಡಿದ್ದಾರೆ. ಹೌ ಮೆನಿ ಬೆಡ್ಸ್ ರಿಸರ್ವ್? ಬಟ್ ಎವ್ರಿ ಬೆಡ್ಗೂ ಅದು ಆಕ್ಸಿಜನ್ ಯಾವ ಟೈಮಿಂದ ಬರ್ತೀರಾ ನೀವು? ಕೋವಿಡ್ ಸಂದರ್ಭದಲ್ಲಿ ಮಾಡಿಸಿದ್ದೀರಲ್ವ, ಇದು ಆಕ್ಸಿಜನ್ ಪೈಪ್ಲೈನ್ ಅಲ್ಲ, ಸೊ ಎಲ್ಲನೂ ಫಂಕ್ಷನ್ ಮಾಡ್ತಾರೆ. ಕೋವಿಡ್ ಪ್ರಿಕಾಷನರಿಗೋಸ್ಕರ ಇದೆಲ್ಲ. ಆಗ ಟಾಯ್ಲೆಟ್ಸ್ ಎಲ್ಲ ರಿನೋವೇಷನ್ಗೆ ಒಂದು 48 lakhs ಬಂದಿತ್ತಲ್ಲ, ಹೊಸ ಟಾಯ್ಲೆಟ್ಸು ಅದೆಲ್ಲ ನೋಡೋಣ ಹೇಗಿದೆ, ಹೇಗೆ ಮಾಡಿದ್ದಾರೆ ಅಂತ. ಇಲ್ಲಿ ಕೆಲಸ ಆಗ್ತಾ ಇತ್ತಲ್ಲ ನಾನು ಲಾಸ್ಟ್ ವಿಸಿಟ್ ಬಂದಾಗ. ಹಾಂ ಸ್ವಲ್ಪ ವೇಟಿಂಗ್ ವೈರಿಂಗ್ ಕೆಲಸ ಕೋವಿಡ್ ಏನು ಮಾಡಿಲ್ಲ ಇಲ್ಲ, ವೈರಿಂಗ್ ಆಗುತ್ತೆ ಮೇಡಮ್, ವೈರಿಂಗ್ ಇಲ್ಲ ಅಂತ ಹಳೆ ವೈರಿಂಗ್ ಇದೆ. ಬಟ್ ಈಗ ಲೈಟ್ ಪ್ರಾವಿಷನ್ ಇದೆ, ಲೈಟಿಂಗ್ ಇದೆ, ಬಟ್ ಈಗ ಯೂಸ್ ಮಾಡ್ಬೋದು ಈಗ. ಸ್ವಲ್ಪ ಹೆಲ್ದಿಯಾಗಿ ಮೇಂಟೈನ್ ಮಾಡಿ, ಇನ್ನೂ ಸ್ವಲ್ಪ ನೀಟಾಗಿ ಮೇಂಟೈನ್ ಆಗುತ್ತೆ. ಇನ್ನೂ ಯಾರು ಯೂಸು ಮಾಡಿಲ್ಲ ಅದನ್ನು. ಬಟ್ ಆದರೂ ಇದು ಓಕೆ, ಬಟ್ ಅಲ್ಲೇ ಆ ಮೇಂಟೆನೆನ್ಸೇ ನೀಟಾಗಿದೆ. ಇವ್ರ ಮೇಲೆ ಇನ್ನೊಬ್ಬರು ಸೂಪರ್ವೈಸರ್ ಇವರೇ ಕೆಲಸ ತಗೊಳ್ಳಿ, ಇವ್ರ ಮೇಲೆ ಒಬ್ಬರು ಬೆಳಗ್ಗೆ ಒಂದ್ಸತಿ ಮಧ್ಯಾಹ್ನ ಒಂದ್ಸತಿ ಅವ್ರು ಕೆಲಸ ತಗೊಂಡ್ಮೇಲೆ ಸ್ಯಾಟಿಸ್ಫೈಡಾ ಇಲ್ಲ, ಪೇಷಂಟ್ಸ್ ಯೂಸ್ ಮಾಡೋ ಜಾಗ ಹೇಗಿದೆ ಅಂತ ಅಂದ್ಬಿಟ್ಟು ಇರಬೇಕು. ಅದಾದ್ಮೇಲೆ ನಾನು ಪರ್ಸನಲ್ ಮೇಡಮ್ ಏನು ಆಗಲಿಲ್ಲ, ಆಗಲಿಲ್ಲ ಈಗ ಎಕ್ಸ್ರೇ ಆಗಿದೆ. ಎಪ್ಪೋ ಒಂದೂವರೆ ಅದು ಭಯಲ್ಲ ಇರ್ತಾರೆ ಪಾಪ, ಅದು ಭಯತಿಲ್ಲ ಇರ್ತಾರೆ. ಹುಷಾರ ಇನ್ನೊಂದ್ಸತಿ ಚೆಕ್ ಮಾಡೋದು ಮಾಡಿ, ಪೇರೆಂಟ್ಸ್ಗೆ ಭಯ ಇದೆಯಾ ತಾಯಿನ ಎಲ್ಲಿ ಏನಾಗಿದೆ? ಮೂಲೆಗೆ ಎಲ್ಲ ಆರೋಗಿ ತುಳ್ಕೊಂಬಿಟ್ಟೈತೆ, ಸೌಜೋಗಿದೆ ಅಂತ ಆದ್ಮೇಲೆ ಆಸ್ಪತ್ರೆ ಹಿಡಿಯೋಕ್ಕಾಗಲ್ಲ. ವಯಸ್ಸಾದ್ಮೇಲೆ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ವಯಸ್ಸಾದ್ಮೇಲೆ ಲೋ ಬ್ಯಾಕ್ ಪೇನ್ ಬರುತ್ತೆ, ಲಂಬಾರ್ ಸ್ಪಾಂಡಿಲೋಸಿಸ್, ಕ್ಯಾಲ್ಸಿಯಂ ಹಾಕಿ ರಿಸ್ಕ್ ಆದಮೇಲೆ ಸಪ್ಲಿಮೆಂಟ್ಸ್ ಆ್ಯಡ್ ಮಾಡಬೇಕಾದ್ರೆ
ಪೇಯ್ನ್ ಕಡಿಮೆ ನೀವು ಇನ್ವಾಲ್ವ್ಮೆಂಟ್ ಆದರೆ ಹೆಲ್ಪ್ ಆಗುತ್ತೆ ಯೋಚನೆ ಮಾಡಿ. ಬೇರೆ ನಾವಿಲ್ಲಿ ಬೆಸ್ಟ್ ಸರ್ವಿಸ್ ಕೊಟ್ಟಾಗ ಕ್ಲೀನ್ಲಿನೆಸ್ಸು ಮತ್ತು ಅವರಿಗೆ ಯೂಸ್ ಮಾಡೋ ಟಾಯ್ಲೆಟು ಬಾತ್ರೂಮು ಬೇರೆ ಎಲ್ಲೂ ಹೋಗಲ್ಲ. ಪೇಷಂಟ್ಸ್ ಬೇರೆ ಎಲ್ಲೂ ಹೋಗಲ್ಲ, ಮನೆಗೆ ಹತ್ರ ಇರುತ್ತೆ, ಇಲ್ಲೇ ಬರ್ತಾರೆ, ಭಯನೂ ಪಡಲ್ಲ. ಇಲ್ಲೇ ನಾವು ಆ ಟಾಪ್ ಪ್ರಿಯಾರಿಟೀಸ್ ಕೊಟ್ಬಿಟ್ರೆ, ಕ್ಲೀನಾಗಿದ್ದರೆ, ಡಾಕ್ಟ್ರು ಸಿಸ್ಟರು ಪೇಷಂಟ್ಸ್ನ ನಕ್ಕೊಂಡು ಮಾತಾಡಿದ್ರೆ, ಟ್ರೀಟ್ಮೆಂಟ್ ಕೊಟ್ಟರೆ ಬೇರೆ ಡಾಕ್ಟ್ರನ್ನ ಯಾಕೆ ಹುಡ್ಕೊಂಡು ಹೋಗ್ತಾರೆ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಾರೆ? ಬೇರೆ ಬೆಂಗಳೂರು ಕೋಲಾರ ಅಂತ ಯಾಕೆ ಅಡ್ರೆಸ್ ಹೋಗ್ತಾರೆ? ಇದೇ ಚೆನ್ನಾಗಿದ್ರೆ, ಇದೇ ಕ್ಲೀನಾಗಿದ್ರೆ, ಹೌದಾ ಇಲ್ವಾ? ಎಲ್ಲ ಒಳ್ಳೆ ಗ್ರೀನರೀಸ್ ಅಥವಾ ಪ್ಲಾಂಟೇಷನ್ಸ್ ಪೇಷಂಟ್ಸ್ ನೋಡಿದ್ರೆ ಖುಷಿ ಆಗೋ ಥರ ಆ ಥರ ಇದು ಕೂಡ ರಿನೋವೇಷನ್ ತಗೊಂಡಿದ್ದೀರಲ್ಲ, ಇದು ರಿನೋವೇಷನ್ ಆಗಿರೋವಂಥದ್ದು. ಆ 48 lakhsನ ನಾವು ಡೈವರ್ಟ್ ಮಾಡಿ ಇಲ್ಲೆಷ್ಟು ಇಲ್ಲಿ ಸೇಮ್ ಇರುತ್ತೆ ಅಲ್ವಾ? ಟಾಯ್ಲೆಟ್ ಸೇಮ್ ಇದೆ, ಒಂದು ಕಮೋಡ್ ಇದೆ ಮೇಡಮ್, ಒಂದು ಇದೆ ನೋಡೋಣ. ಇಲ್ಲಿಗೂ ಪೇಷಂಟ್ಸ್ ಇಲ್ಲ ಏನಾದರೂ ಇದ್ರು ಚಿಕ್ಕದೇ ಇದೆ ಅಲ್ವಾ? ಕ್ಲೀನ್ ಆಗಲಿ, ಟೈಲ್ಸ್ ಹಾಕಿದ್ರೆ ಕ್ಲೀನೇ ಮಾಡಿದ್ರೆ ಅಲ್ಲೇ ಬಿಟ್ಟು ಹೋಗೋದು ಮೇಡಮ್. ಅದು ಇನ್ನೂ ಫೈನಲೈಸ್ ಮಾಡಿಲ್ಲ, ಕೋವಿಡ್ ಒಂದ್ಸತಿ ಫೈನಲ್ ಮಾಡ್ಕೊಡಿ. ಕೋವಿಡ್ ಆದ್ರೆ ನಾವು ನೀಟಾಗಿ ಕೊಡಬಾರ್ದು ಅಂತ ಏನೂ ಇಲ್ಲ, ಕರೀರಿ ಅವ್ರನ್ನ. ಅವಾಗ ಹೇಳಿದೆ ನಾನು, ನೀಟಾಗಿ ಕೆಲಸ ಮಾಡಿ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ. ಇನ್ನೊಂದ್ಸತಿ ಕ್ಲೀನಿಂಗ್ ಆಗಬೇಕು. ಮಾಡಿಬಿಡಿ. ಪೇಷಂಟ್ ಬಂದರೆ ಅವ್ರಿಗೊಂಥರ ಮುಜುಗರ ಆಗೋದು ಬೇಡ. ಎಲ್ಲ ಟೈಲ್ಸು ಆಸಿಡ್ ವಾಶ್ ಮಾಡ್ಕೊಡಿ, ಕಮೋಡು ಟೈಲ್ಸು ಮೇಲಿಂದ ಮಾಡಿಡಿ. ಈ ಮಂತ್ 19th ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇದೆ, 19th of this month. ನಾನು ನನ್ನ KGFಗೆ MCH ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಬೇಕು. ತುಂಬಾ ಹಳೆ ಕಟ್ಟಡದಲ್ಲಿದೆ. ಮತ್ತೆ ಮಗು ಹುಟ್ಟಿದ ತಕ್ಷಣ ಏನಾದ್ರು ಇಂಟೆನ್ಸಿವ್ ಕೇರ್ ಎಲ್ಲ ಅಂದ್ರೆ ಕೋಲಾರ್ಗೆ ಕಳ್ಸೋವಂಥದ್ದು ಆ ತರದ್ದೆಲ್ಲ ಆಗ್ತಾ ಇದೆ. ಅದಕ್ಕಿಂತ ಬೆಸ್ಟ್ ಸರ್ವಿಸಸ್ ನ್ಯೂ ಬೋರ್ನ್ ಕೇರ್ ಅಂತ ICU ಕೇರ್ ಅನ್ನುವಂಥದ್ದನ್ನ ಮಾಡ್ಬೇಕು. ಯಾಕಂದ್ರೆ ಪೀಡಿಯಾಟ್ರಿಷಿಯನ್ಸ್ ಇಬ್ಬರಿದ್ದಾರೆ ಇಲ್ಲಿ. ಆಮೇಲೆ ಮತ್ತೆ ಇದೇ ಅಲ್ಲ, ಮತ್ತೆ ಬೇತ್ಮಂಗ್ಲನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರೋದ್ರಿಂದ ಆ ಕಡೆ ಎಲ್ಲ ಹೊಸ ಮಗು ಜನನ ಆಗಿದ ತಕ್ಷಣ ಏನಾದ್ರು ಇಂಟೆನ್ಸಿವ್ ಕೇರ್ ಬೇಕು ಅಂದ್ರೆ ಕೋಲಾರ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಅಂತದಕ್ಕೋಸ್ಕರ ನನ್ಗೆ MCH ಹಾಸ್ಪಿಟಲ್ ಅಪ್ಗ್ರೇಡ್ ಬೇಕು. 50-60 ವರ್ಷದ ಹಳೇದಿದೆ ಕಟ್ಟಡ, ಅದನ್ನ ಅಪ್ಗ್ರೇಡ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಈಗ ಕ್ಯಾಬಿನೆಟ್ ಪ್ರಪೋಸಲ್ 1 ಕೊಟ್ಟಿದ್ದೀನಿ. ಅದೊಂದು. ಅದಾದ್ಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ಟೈಮ್ ಲಿಮಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡಿ ಅಂತಾನು ಅದು ಒಂದು ಪ್ರಪೋಸಲ್ ಇದೆ. ಒಂದು ಹೆಲ್ತ್ಗೆ ಇನ್ನ ಜಾಸ್ತಿ ಪ್ರಿಯಾರಿಟಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇವೆರಡು ಪ್ರಪೋಸಲ್ನ ನಾವು ಈ ಕ್ಯಾಬಿನೆಟ್ ಅಲ್ಲಿ ನಾವು ಗವರ್ಮೆಂಟ್ ಮುಂದೆ ಇಟ್ಟಿದೀವಿ. ಆತರ ಅಂದ್ರೆ ಅಡಿಷನಲ್ ಆಗಿ ಫಂಡ್ಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೂಡ ಕೊಟ್ಟಿದೀವಿ ಗವರ್ಮೆಂಟ್ಗೆ. ನಾವು ಅಪ್ಗ್ರೇಡೇಷನ್ ಆಫ್ ದ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋಣ. ನಮ್ಮ ಇಲ್ಲಿರುವಂತವರಿಗೆ ಇದೇ ಹಾಸ್ಪಿಟಲ್ ಅವ್ರಿಗೆ ಎಲ್ಲಾ ರೀತಿಯ ಬೆಸ್ಟ್ ಸರ್ವಿಸಸ್ ಕೊಡ್ಬೇಕು ಅನ್ನುವಂತ ಕನ್ಸನ್ನು. ಅದಾದ್ಮೇಲೆ ಪ್ರೆಗ್ನೆಂಟ್ ಲೇಡೀಸ್ 7 months 8 months 9 months ಆದ್ಮೇಲೆ ಆ ಕ್ಯಾರಿಯಿಂಗ್ ಇದ್ದಾಗ ಅವ್ರು ದೂರ ಹೋಗುವಂತ ಕಷ್ಟ ಅವರಿಗೆ ಬರಬಾರ್ದು. ಇಲ್ಲೇ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಸರ್ವಿಸಸ್ ಸಿಗ್ಬೇಕು. ಆ ತಾಯಿ 9 ತಿಂಗಳಲ್ಲಿ ಹೊಟ್ಟೆ ಹಾಕೊಂಡು ಇದಕ್ಕಿಂತ ಇನ್ನ ಒಳ್ಳೆ ಹಾಸ್ಪಿಟಲ್, ಬೆಟರ್ ಇರೋ ಸರ್ವಿಸ್ ಇರೋ ಹಾಸ್ಪಿಟಲ್ ಹೋಗೋಣ ಅನ್ನೋಂತ ಮನ್ಸ್ ಬರಬಾರ್ದು ಆ ತಾಯಿಗೆ. ಹೆರಿಗೆ ಕೂಡ ಇಲ್ಲೇ ಚೆನ್ನಾಗಾಗತ್ತೆ, ನನ್ ಮಗುನ್ ಇಲ್ಲೇ ಆರೈಕೆ ಚೆನ್ನಾಗ್ ಮಾಡ್ತಾರೆ ಅನ್ನೋಂತ ಆ ಸಮಾಧಾನ ಆ ತಾಯಿಗೆ ಬರ್ಬೇಕಂದ್ರೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಣ, ಬಿಲ್ಡಿಂಗು, ಆ ಮಗುನ ತುಂಬಾ ಆರೋಗ್ಯವಾಗಿ ನೋಡ್ಕೊಳ್ಳೋ ಅಂತ ಇಂಟೆನ್ಸಿವ್ ಕೇರ್ ಅದೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ. ಸೊ ಅದು ಈಗ ಕ್ಯಾಬಿನೆಟ್ ಅಲ್ಲಿ ಅದನ್ನ ಮಾಡಿಸಿ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೂ ಒಂದು ಥ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಅದೊಂದು ನಮ್ಗೆ ಈ ನೆಕ್ಸ್ಟ್ ಪ್ರಪೋಸಲ್ ಅದು ಕೂಡ ಹೌದು. ಅದನ್ನ ನೀವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ರಿ, ಯಾರು ಪ್ರೆಸ್ ರಿಪೋರ್ಟರ್ ಆಗಿದ್ದಂತವ್ರಿಗೇನೆ ಆ ತರದ್ದು ಒಂದು
ಟ್ರೀಟ್ಮೆಂಟ್ ಸಿಗ್ಲಿಲ್ಲ, ಅವ್ರು ಬೇರೆ ಎಲ್ಲೋ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ಇಮಿಡಿಯೇಟ್ ಆಗಿ ಕೊಲಾಪ್ಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಮ್ಗೆ ಹೆಲ್ತ್ ಮಿನಿಸ್ಟರ್ ಬಂದಾಗ ಪ್ರಾಮಿಸ್ ಕೂಡ ಮಾಡಿದ್ರು, ಈ ಜಾಗದಲ್ಲಿ ನಾವು ಹಾರ್ಟ್ ಪೇಷಂಟ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ 4 hours 5 hours ಅವ್ರನ್ನ ಲೈಫ್ ಸೇವಿಂಗ್ ಅಥವಾ ಗೋಲ್ಡನ್ ಪೀರಿಯಡ್ ನ ಯಾವ ತರ ಸೇಫ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರಿಯಾರಿಟೀಸ್ ಕೊಟ್ಬಿಟ್ಟು ನಮ್ಮ KGF ಅಲ್ಲೇನೆ ಅದೊಂದು ನಮ್ದೊಂದು ಫಿಸಿಷಿಯನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೆಮಿ ಲ್ಯಾಬ್ ಅನ್ನುವಂತ ಸಿಸ್ಟಮ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ಇವ್ರಿಗೆ ಮೆಡಿಸಿನ್ ಶಾರ್ಟೇಜ್ ಇದೆಯಾ, ಟ್ರೀಟ್ಮೆಂಟ್ ಏನ್ ಬೇಕಾಗಿದೆ, ಅವೈಲಬಿಲಿಟಿ ಆಫ್ ದ ಮೆಡಿಸಿನ್ಸ್ ಹ್ಯಾಸ್ ಟು ಟೇಕ್ ದ ಟಾಪ್ ಪ್ರಿಯಾರಿಟಿ. ನಿಮ್ದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇಟ್ ಇಸ್ ಯುವರ್ ಡ್ಯೂಟಿ ಅಂಡ್ ಟಾಪ್ ಪ್ರಿಯಾರಿಟಿ. ಯಾವ ಮೆಡಿಸಿನ್ಸ್ ಇಡ್ಬೇಕು, ನೀವು ಎಷ್ಟು ಇಟ್ಕೊಂಡಿರ್ಬೇಕು, ಏನೆಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದ್ರ ಬೇಸ್ಡ್ ನೀವು ಹೋಮ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ಕಮ್ 9 years ಆಯ್ತಾ 11 years ಆಯ್ತಾ KGF ಬಂದು, 10ನೇ ವರ್ಷ ನೀವ್ ಇಲ್ಲಿನವ್ರಾಗಿದ್ದೀರಾ. ಈಗ ನೀವ್ ಇವನ್ ಎಳ್ಸ್ಕೊಳ್ಳೇ ಕೂಡುದು. ಆಮೇಲೆ ಒಂದ್ ಡಾಕ್ಟರ್ ಅಂದ್ಮೇಲೆ ಫಸ್ಟ್ ಪ್ರಿಯಾರಿಟಿ ಲೈಫ್ ಸೇವ್ ಮಾಡೋದಕ್ಕೆ ಏನೆಲ್ಲ ನಾನ್ ಪ್ರಿಕಾಷನರಿ ಮೆಜರ್ಸ್ ತಗೊಳಕಾಗತ್ತೆ, ಮತ್ತೆ ಇಲ್ಲಿನ ಯಾವ ತರ ಪೇಷಂಟ್ಸ್ ಬರ್ತಾರೆ, ಇದಕ್ಕೊಂದು ಹಿಸ್ಟ್ರಿ ಇರುತ್ತೆ KGFಗೆ. ಇಲ್ಲಿಗೆ ಯಾವ ತರ ಪೇಷಂಟ್ಸ್ ಬರ್ತಾರೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬಂದಾಗ ಅವ್ರನ್ನ ಯಾವ ತರ ಸೇಫ್ ಮಾಡ್ಬೇಕು, ಎಲ್ಲಿಗೆ ರೆಫರ್ ಮಾಡ್ಬೇಕು. ಅದಕ್ಕೆ ಅಲ್ವಾ ನಿಮ್ಗೆ ಬೆಸ್ಟ್ ಆಂಬ್ಯುಲೆನ್ಸಸ್ ಕೂಡ ಕೊಟ್ಟಿದ್ದು, ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೊಟ್ಟಿದ್ದು ಅದೇ ಒಂದ್ ಕಾರಣ ಇಂದ ಅಲ್ವಾ. ಒಂದ್ ಲೈಫ್ ನ ಸೇವ್ ಮಾಡಿ, ಸೊ ದಟ್ ಆ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೇನೆ ಪ್ರಿಯಾರಿಟಿ ಕೊಡಿ. ನಾವಿನ್ನೆಷ್ಟು ನಿಮ್ಗೆ ಏನ್ ಕೇಳಿದ್ರು, ಹೆಲ್ತ್ ಕನ್ಸರ್ನ್ ಆಗಿ ಏನ್ ಕೇಳಿದ್ರು, ಐ ಆಮ್ ರೆಡಿ ಟು ದಟ್. ನಾನ್ ಅದಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತೀನಿ, ಫಂಡ್ಸ್ ತರ್ತೀನಿ, ಇನ್ಫ್ರಾಸ್ಟ್ರಕ್ಚರ್ಸ್ ತರ್ತೀನಿ. ಮಿನಿಸ್ಟರ್ ಹತ್ರ ನಾವು ಫೈಟ್ ಮಾಡಿದೀವಿ, ಫಿಸಿಷಿಯನ್ ಇಬ್ಬರನ್ನ ಕೊಡ್ತಾ ಇದ್ದಾರೆ, ಇನ್ನೂ ಒಂದ್ ಫಿಸಿಷಿಯನ್ ಬೇಕಾಗಿದೆ ಅಂತ ಅಂದಿದ್ದಕ್ಕೆ ಕೊಡ್ತೀನಿ ಅಂದಿದ್ದಾರೆ. ಸರ್ಜನ್ ಕೊಟ್ಟಿದ್ದಾರೆ. ನಾನು ಯಾವಾಗ ಅವ್ರನ್ನ ಇಲ್ಲಿಗೆ ಯಾವಾಗ್ಲೂ ನಾನು ಹೆಲ್ತ್ ಮಿನಿಸ್ಟರ್ನ ಇಲ್ಲಿ ಕರೆಸ್ತಾ ಇದ್ದಿದ್ದೆ. ಅದಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ನಮ್ಗೆಲ್ಲಾ ಡಾಕ್ಟರ್ಸ್ ಸರ್ವಿಸಸ್ ಇರ್ಬೇಕು ಅಂತ ಅನ್ಬಿಟ್ಟು. ಸೊ ಆ ಒಂದಿದ್ರಿಂದ ಫಿಸಿಷಿಯನ್ ಈಗ ಇದ್ದಾರೆ, ಸರ್ಜನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಬೆಸ್ಟ್ ಸರ್ವಿಸಸ್ ನ ಕೊಡಕ್ ಅವಕಾಶ ಮಾಡ್ಬೇಕು ಈ ಜಾಗದಲ್ಲಿ. ದಿಸ್ ಇಸ್ ಯುವರ್ ಡ್ಯೂಟಿ. ಒಂದ್ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಇರೋ ಅಂತ ಎಲ್ಲಾ ಸರ್ವಿಸಸ್ ನ ಅವೈಲಬಿಲಿಟಿನ ನೋಡ್ಕೊಂಡು ನೀವು ಅದನ್ನ ಬೆಸ್ಟ್ ಸರ್ವಿಸಸ್ ನ ಮುಗಿಸ್ಬೇಕು. ಅದಾದ್ಮೇಲೆ ನಿಮ್ ಜೊತೆ ನಿಮ್ ಸಪೋರ್ಟಿಂಗ್ ನರ್ಸಿಂಗ್ ಸ್ಟಾಫ್ ಇದಾರಲ್ಲ, ಯಾರೇ ಪೇಷಂಟ್ ಬಂದ್ರು ನಕ್ಕೊಂಡ್ ರಿಸೀವ್ ಮಾಡ್ಬೇಕು. ಅವಾಗ ನೀವೇ ಆ ಸ್ಮೈಲಿಂಗ್ ಫೇಸ್ ಇಂದ ಅವ್ರನ್ನ ರಿಸೀವ್ ಮಾಡೋದು, ಟ್ರೀಟ್ ಮಾಡೋದು ಮಾಡಿದ್ರೆ ಅವ್ರು ಬೇರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಹೋಗಲ್ಲ ಅವರು. ನೀವು ಪ್ರೀತಿಯಿಂದ ಮಾತಾಡ್ಸಿ, ನೀವು ಟ್ರೀಟ್ ಮಾಡಿ, ಒಂದ್ಸತಿ ವಾಸಿ ಮಾಡ್ಕೊಂಡು ಹೋಗೋರು 10 ಜನ ಕೇಳ್ತಾರೆ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಬೆಸ್ಟ್ ಸರ್ವಿಸಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾರಿಟೀಸ್ ಕೊಡಿ. ಹಾರ್ಟ್ ಎನ್ಸೈಮ್ಸ್ ಬಂದಿದೆ. ಈ ನಮ್ಮ ಪುನೀತ್ ರಾಜ್ಕುಮಾರ್ ಸ್ಕೀಮ್ ನಲ್ಲಿ ಅದನ್ನ ನಮ್ಮ ಹಾಸ್ಪಿಟಲ್ ಸಪ್ಲೈ ಮಾಡಿದ್ದಾರೆ. ಯಾಕಂದ್ರೆ ಪೇಷಂಟ್ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಎಷ್ಟು ಬಂದಿದೆ ಅವ್ರಿಗೆ ಹೇಳಿ. ಮಿನಿಮಮ್ 10 units ಇದೆ. ಆಮೇಲೆ ಅಪ್ಗ್ರೇಡ್ ನಾವು ಬಫರ್ ಸ್ಟಾಕ್ ಇಟ್ಕೊಂಡಿರ್ತೀವಿ, ಖಾಲಿ ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ. ಆ ದಿನ ಇರ್ಲಿಲ್ವಾ? ಇತ್ತು. ಅದು ಏನಾಗಿದೆ ಅಂದ್ರೆ ಎಲ್ಲಾರ್ಗು ನಾವು ಆ ದಿನ ಇತ್ತ ಎಸ್ ಮೇಡಮ್, ಅದು ಎಲ್ಲರೂ ಕೊಡಕ್ಕಾಗಲ್ಲ ಮೇಡಮ್. ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಮನೆ ಆಗಿದೆ. ಸೊ ಅದನ್ನ ಸ್ಟೆಮಿ ಎಲಿವೇಟೆಡ್ ಸ್ಟೆಮಿ ಪಾಸಿಟಿವ್ ಪೇಷಂಟ್ಸ್ ಅಂತ ಕೊಡ್ತೀವಿ. ಅದಕ್ಕೆ ಮಾತ್ರ ನಾವು ಕೊಡ್ಬೇಕಾಗುತ್ತೆ. ಎಲ್ಲಾ ಪೇಷಂಟ್ಸ್ಗೂ ನಾವು ಕೊಡಕ್ಕಾಗೋದಿಲ್ಲ. ಅದೆಲ್ಲ ಪೇಷಂಟ್ಸ್ ಏನ್ ಕಾರಣ ಇರೋರಿಗೆ ಕೊಡ್ಬೋದು. ಸ್ಟೆಮಿ ಪಾಸಿಟಿವ್ ಅಂದ್ರೆ ST ಸೆಗ್ಮೆಂಟ್ ಎಲಿವೇಶನ್. ಹಾರ್ಟ್ ನಲ್ಲಿ ST ಸೆಗ್ಮೆಂಟ್ ಅದು ಅದು ST ಸೆಗ್ಮೆಂಟ್ ಅಂತ ಒಂದು ಇರುತ್ತೆ ಮೇಡಮ್. ದಟ್ ಇಂಡಿಕೇಟ್ಸ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. STM ಎಲಿವೇಶನ್ ಡಿಪ್ರೆಷನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ST ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ST ಡಿಪ್ರೆಷನ್ ಕೊಡಬಾರ್ದು, ಸೊ ಕಾಂಟ್ರಾ ಇಂಡಿಕೇಟೆಡ್. ಸೊ ಅಲ್ಲಿ ST ಸೆಗ್ಮೆಂಟ್ ಎಲಿವೇಶನ್ ಆದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಕೆಲವು ತುಂಬಾ ಬ್ಲೀಡಿಂಗ್ ಟೆಂಡೆನ್ಸೀಸ್ ಅದೆಲ್ಲ ಇದ್ರೆ ಬ್ರೈನ್ ಬ್ಲೀಡಿಂಗ್ ಆಗುತ್ತೆ. ಸೊ ನಮ್ಮ ಪೇಷಂಟ್ ಡಿಸೈಡ್ ಮಾಡಿ. ಸೊ ಎಲ್ಲಾ ಹಾರ್ಟ್ ಪೇಷಂಟ್ಸ್ ನಾವು ಕೊಡಕ್ಕಾಗಲ್ಲ. ಮೇಡಮ್ ಲಾಸ್ಟ್ ಟೈಮ್ ಬರುವಾಗ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹಾರ್ಟ್ ಸಂಬಂಧಪಟ್ಟ ಮೆಡಿಸಿನ್ ಅವ್ರು ಹೇಳ್ತಾ ಇದಾರಲ್ಲ, ಈಗ ಅದು ಕಾಸ್ಟ್ಲಿ ಇದ್ರು ಕೂಡ ಅದು ಫಿಸಿಷಿಯನ್ ರೆಫರ್ ಮಾಡ್ಬೇಕು. ಈ ಪೇಷಂಟ್ ಅದನ್ನ ಕೊಡಿ, ಈ ಪೇಷಂಟ್ ಕೊಟ್ರೆ ಅವ್ರಿಗೆ ಮೊದ್ಲೇ ಕಾಂಪ್ಲಿಕೇಟೆಡ್ ಇದ್ರೆ ಇರ್ತಾರಲ್ಲ. ಇಲ್ಲಿಗೆ ಫಿಸಿಷಿಯನ್ ಕೊಟ್ಟಿರೋದು, ಇಲ್ಲೇ ಕೆಲಸ ಮಾಡೋದಕ್ಕೆ ಅವ್ರು ಡ್ಯೂಟಿ ಡಾಕ್ಟರ್ ಆಗು ಕೆಲಸ ಮಾಡ್ತಾರೆ, ಆಮೇಲೆ ಜನರಲ್ ಟೈಮ್ ಅಲ್ಲಿ ಫಿಸಿಷಿಯನ್ ಆಗು ಕೆಲಸ ಮಾಡ್ತಾರೆ. ನಾವು 3 ಜನನ್ ಕೇಳಿದೀವಿ, ಅಟ್ಲೀಸ್ಟ್ 2 ಇವಾಗ ಕೆಲಸ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಎಷ್ಟು ಬೆಡ್ ಹಾಸ್ಪಿಟಲ್ಸ್
ಇದು 150 ಬೆಡ್ ಆಸ್ಪತ್ರೆ. ಈಗ ಎಷ್ಟು ಜನ ಇನ್ ಪೇಷಂಟ್ ಆಗಿದ್ದಾರೆ? ಸದ್ಯಕ್ಕೆ 65 ಪೇಷಂಟ್ಸ್ ನಮ್ಮಲ್ಲಿ ಇದ್ದಾರೆ. 65 ಪೇಷಂಟ್ ಇದ್ದಾರೆ. ನಿಮ್ಮ ಆಸ್ಪತ್ರೆಯಲ್ಲಿ ಕೊರತೆನೆ ಅದೇ ಸರ್, ಇನ್ ಪೇಷಂಟ್ಸ್ ಕಡಿಮೆ ಇರೋದ್ರಿಂದಲೇ ಡೆವಲಪ್ಮೆಂಟ್ ಆಗದೆ ಇದೆ. ಯಾರೇ ಬಂದ್ರು ರೆಫರ್ ಮಾಡ್ತಾರೆ, ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲ ಅಂತ. ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಸಕ್ಸಸ್ ಆಗ್ಬೇಕಂದ್ರೆ ಶಾಸಕರ ಪ್ರಯತ್ನ ಸಕ್ಸಸ್ ಆಗ್ಬೇಕಂದ್ರೆ 150 ಬೆಡ್ ಗೆ 160 ಪೇಷಂಟ್ ಆದ್ರೂ ಇನ್ ಪೇಷಂಟ್ ಇದ್ರೆ ನಿಮ್ ಡೆವಲಪ್ಮೆಂಟ್ ಫಂಡ್ ಈಸಿಯಾಗಿ ಸಿಗುತ್ತೆ. ನೀವು ರೆಫರ್ ಮಾಡಿದ್ರೆ ನಾನು ನಿಮ್ಮ DHO ಹೇಳಿ ಎವ್ರಿ ಡೇ ಪೇಷಂಟ್ ಬಂದಿರೋನ್ನ ನೀವು ಇನ್ ಕೇಸ್ ಬೇರೆ ಕಡೆ ರೆಫರ್ ಮಾಡಿದ್ರೆ ಅವಾಗ ಯಾರು ನಿಮ್ ನರ್ಸಿಂಗ್ ಸ್ಟಾಫ್ ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರು ರೆಫರ್ ಮಾಡಿದ್ರೆ ನಾನು ಆಮೇಲೆ ಆಕ್ಷನ್ ತಗೋತೀನಿ. ಅದು ಆ ವಿಚಾರವಾಗಿ 1 ಮಂತ್ ಅಲ್ಲಿ ನೋಡಲ್ಲ. ಈ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ಏನಾದ್ರೂ ಇಂಟೆನ್ಷನಲಿ ರೆಫರ್ ಆಗಿದ್ರೆ, ಪೇಷಂಟ್ಸ್ ರೆಫರ್ ಆಗಿದ್ರೆ, ಇಲ್ಲಿ ಆ ಡಾಕ್ಟರ್ ಇಲ್ಲ ಇವ್ರಿಲ್ಲ ಅಂತ ರೆಫರ್ ಮಾಡಿದ್ರೆ ನೀವು ಕೆಲವೊಂದು ಪೇಷಂಟ್ಸ್ ನಮ್ಗೆ ಅದ್ ಮಾಹಿತಿ ಸಿಗುತ್ತೆ. ಇಲ್ಲಿಂದಾನೇ ರೆಫರ್ ಆಗಿರ್ಬೋದು. ಅವ್ರು ಹೇಳ್ದಂಗ್ ನಾನ್ ಮಾತಾಡಕ್ ಹೋಗಲ್ಲ. ಐ ವಿಲ್ ಸ್ಪೀಕ್ ಆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ಬೋದು, ನಿಮ್ಮ ಅಬ್ಸೆನ್ಸ್ ಅಲ್ಲಿ ಯಾರಾದ್ರೂ ಇರ್ಬೋದು, ರೆಫರ್ ಮಾಡಿದ್ರೆ ಪೇಷಂಟ್ಸ್ ನ ನೀವು ಬೇರೆ ಕಡೆ ರೆಫರ್ ಮಾಡಿದ್ರೆ, ಇಲ್ಲೇ ಟ್ರೀಟ್ ಮಾಡುವಂತ ಪೇಷಂಟ್ಸ್ ನ ರೆಫರ್ ಮಾಡಿದ್ರೆ ನಾನು DHO ಹೇಳಿ ಆ ಅಬ್ಸರ್ವೇಷನ್ಸ್ ಮಾಡಿ. ಇವಾಗ ನಮ್ಮಲ್ಲಿ 4 ಕ್ಯಾಟಗರಿ ಹಾಸ್ಪಿಟಲ್ಸ್ ಮಾಡಿದ್ದಾರೆ. ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್, ಟರ್ಷಿಯರಿ ಕೇರ್ ಅಂಡ್ ಹಾಸ್ಪಿಟಲ್ಸ್ ಇರುತ್ತೆ. ಪ್ರೈಮರಿ ಕೇರ್ ಇಸ್ ತಾಲೂಕು ಹಾಸ್ಪಿಟಲ್ಸ್. ನೆಕ್ಸ್ಟ್ ಸೆಕೆಂಡರಿ ಕೇರ್ ಬಂದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಬರುತ್ತೆ. ಟರ್ಷಿಯರಿ ಕೇರ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜ್, ಕ್ವಾರ್ಟರ್ನರಿ ಕೇರ್ ಬಂದು ಡಿಮ್ಯಾಂಡ್ಸ್. ಸೊ ನಮ್ದು ಪ್ರೈಮರಿ ಕೇರ್ ಎಲ್ಲಾ ಪೇಷಂಟ್ಸ್ ನಾವು ಟ್ರೀಟ್ಮೆಂಟ್ ಮಾಡಕ್ಕಾಗೋದಿಲ್ಲ. ಅದು ಸೂಪರ್ ಸ್ಪೆಷಾಲಿಟಿ ಕೇರ್ ಬೇಕಾಗುತ್ತೆ. ಇಂಟ್ರೆಸ್ಟ್ ಆಫ್ ಪೇಷಂಟ್ಸ್ ಕೆಲವು ಪೇಷಂಟ್ ನಾವು ರೆಫರ್ ಮಾಡ್ಲೇಬೇಕಾಗುತ್ತೆ. ಹಂಗಾಗಿ ಎಲ್ಲಾ ಪೇಷಂಟ್ ಇಟ್ಕೊಂಡು ಅವ್ರ ಜೀವನ ತೊಂದರೆ ಆಗುತ್ತೆ. ಒಳ್ಳಿಂದ ಅವ್ರಿಗೆ ಎರಡೇ ಡಾಕ್ಟರ್ ಚಾಲೆಂಜ್ ಮಾಡಿ ಮಾಡಿಲ್ಲ ನಾವು. ನೀವು ಸೀರಿಯಸ್ ಕಂಡೀಷನ್ ಕಳಿಸಿ, ನಾರ್ಮಲ್ ಪೇಷಂಟ್ ಆಮೇಲೆ ಇನ್ನೊಂದು ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಅಲ್ಲಿರೋ ಪೇಷಂಟ್ಸ್ಗೆ ಮೆಡಿಸಿನ್ಸ್ ಎಲ್ಲ ಇಲ್ಲಿಂದಾನೆ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಲಿಸ್ಟ್ ಇದೆಯಾ ಕೊಡಿ. ಅಡ್ಮಿಷನ್ ಆಗಿರುವಂತ ಪೇಷಂಟ್ಸ್ಗೆ ಎವ್ರಿ ಡೇ ಅವ್ರಿಗೆ ಏನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವ್ರಿಗೆ ಮೆಡಿಸಿನ್ಸ್ ಹೋಗ್ತಾ ಇದೆಯಾ ಕೊಡಿ. ಅದೇ ನನ್ಗೆ ಗೊತ್ತಿಲ್ಲ ಅವ್ರು ಏನ್ ರಿಜಿಸ್ಟರ್ ಮಾಡಿದ್ದಾರೆ. ಅವ್ರು ತೋರಿಸಿ ಇದ್ರಲ್ಲಿ ತೋರಿಸಿ ಎವ್ರಿ ಡೇ ಅವ್ರಿಗೆ ಏನು ಇರಲ್ಲ. ಇವತ್ತು ಡೇಟ್ ಏನು? ಇವತ್ತು ಇನ್ನೊಂದು ಹೌದು ಆಮೇಲೆ ಬರ್ತಾರೆ. ಓಕೆ 2 ml 5 ml 1 ml ಟ್ರಾನ್ಸ್ಫರ್ ರ್ಯಾಪಿಡ್ ಟೆಸ್ಟ್ 10 ml ನಂಗೆ ಹೇಳಿ. ನಂಬರ್ ಆಫ್ ಪೇಷಂಟ್ಸ್ ಗೆ ಎಷ್ಟಿಗೆ ನೀವು ಇಲ್ಲ ಅದು ಅವ್ರ ಬುಕ್ ಅಲ್ಲಿ ಇದೆ. ವಾರ್ಡಲ್ಲಿ ಬುಕ್ ಅಲ್ಲಿ ಬಟ್ ಇಲ್ಲಿಂದ ಹೋಗಿರೋ ಅಂತದ್ದು ಇವ ಇದು ಔಟ್ ಪೇಷಂಟ್ ಮೇಡಮ್. ಇನ್ ಪೇಷಂಟ್ ಬುಕ್ ಸಪ್ರೇಟ್ ಕೊಡಿ. ಇನ್ ಪೇಷಂಟ್ ರಿಕ್ವೈರ್ಮೆಂಟ್ ಅಂತ ರಿಕ್ವೈರ್ಮೆಂಟ್
ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಓಕೆ ಇದು ಒಂದಿನ ಒಂದು ತಗೊಳ್ಳಿ ಇದು ಬೆಳಿಗ್ಗೆ ಇರೋದೆಲ್ಲ ಅವ್ರಿಗೆ ನೋಡ್ಬೋದು. ಬೇರೆ ಪೇಷಂಟ್ ಬಂದು ಅವ್ರಿಗೆ ಬರ್ದಿರ್ತಾರಲ್ಲ ಸ್ಟೇಬಲ್ ಸ್ಟಾಕ್ ಇದೆಯಾ ಅಂತ ನೋಡ್ಕೊಂಡು ಎಲ್ಲ ಬಿಸಿ ಇರುತ್ತೆ, ಯಾವುದು ಉರಿಯಲ್ಲ. ಸೀಲಿಂಗ್ ಮಾಡಿದ್ರೆ ಮೇಲೆ ನೀರು ಹೋಗ್ಬಿಟ್ರೆ ಆಗಲ್ಲ. ಇದು ಎಕ್ಸ್ಕ್ಲೂಸಿವ್ ಫಾರ್ ಇಂಟರ್ನೆಟ್ ಟ್ರಾನ್ಸ್ಫರ್. ಈಗ ನೀವು ತಾಯಿ ಕೊಡುವಂಥ ಬೇಸಿಕ್ ಏನೇನು ಬೇಕು ಎಲ್ಲ ಇನ್ನೂ ಒಳ್ಳೆ ಪ್ಲಾಂಟೇಶನ್ಸ್ ಮಾಡಿದ್ರೆ ಅಷ್ಟೊಂದು ಜಾಗ ಇದೆಯಲ್ಲ, ಅದಕ್ಕೆ ಹೋಗೋಕೆ ಜಾಗ ಇಲ್ವಾ? ಹಿಂದೆ ನಿಮಗೆ ಜಾಗ ಇದೆಯಲ್ಲ ಹಿಂದೆ ಬಿಟ್ಟು ಹಿಂಗೆ ಸ್ವಲ್ಪ ಇನ್ನೊಂದು ಜಾಗ ಇದೆ, ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಡ್ತೀನಿ ನಾನು. ಅದು ತೋರಿಸ್ಬಿಡಿ ಒಂದು ನಿಮಿಷ. ಮಾಡಿದೆಲ್ಲ ಒಂದೇ ಗಿಡ ಇದೆ. ಆಮೇಲೆ ಒಂದು ಪ್ಲ್ಯಾನ್ ಮಾಡಿ ನಿಮ್ಮ ಕಂಪ್ಲೀಟ್ UGD ಸಿಸ್ಟಮ್ ಹೊಸದು ಹಿಂದೆಯಿಂದ ಮಾಡ್ಕೊಂಡು ಬರೋ ಥರ, ಮೇಲಿಂದ ಅಲ್ಲ. ಅದಕ್ಕೆ ಒಂದು ನೀಟಾಗಿ ಅವ್ರ ಜೊತೆ UGD ಸಿಸ್ಟಮ್ ತುಂಬ ಹಳೇದಿರುತ್ತಲ್ಲ ಅದು ಒಂದು ಸಪ್ರೇಟ್ ಮಾಡಿಸ್ಕೊಳ್ಳೋ ಥರ ಒಂದು ಪ್ಲ್ಯಾನ್ ಮಾಡಿ, ಅದಾದಮೇಲೆ ಮೇಲೆ ಸೀಲಿಂಗ್ ಜೊತೆಗೆ ಇದನ್ನು ಮಾಡಿಸ್ಬಿಡ್ತಾರೆ. ಇದು ಎರಡೂ ಇವೆರಡೂ ಸೈಮಲ್ಟೇನಿಯಸ್ ಆಗಿ ಆಗೋ ಥರ ಎರಡು. ಅದಕ್ಕೆ ಏನು ಕಾಸ್ಟ್ ಆಗುತ್ತೆ ಇವಾಗ ಸಪ್ರೇಟ್ ಹಿಂದೆ ಕೊಟ್ಟಿರೋದೇ ಇದಕ್ಕೆ ಏನು ಕಾಸ್ಟ್ ಆಗುತ್ತೆ, ಏನು ಕಾಸ್ಟಲ್ಲಿ ಇದನ್ನೆಲ್ಲ ಮಾಡ್ಬೋದು. ಅದಾದಮೇಲೆ ನಾನು ಆಮೇಲೆ ಆ ರಿನೋವೇಷನ್ ತೊಗೊತೀನಿ, ಆಯಿತಾ? ಅದೊಂದು 50 ಬೆಡ್ಗೆ ಅಂತ ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಅದನ್ನು ಮಾಡ್ತಾರೆ. ಗೇಟ್ ಕೂಡ ಈ ಕಡೆನೂ ಒಂದು ಗೇಟ್ ಇಟ್ಟು ಪಾರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ 1-2 ಎಂಟ್ರಿ ಆಗುತ್ತೆ. ಗೇಟ್ ಆ ಕಡೆ ಇದೆ ಮೇಡಮ್, ಗೇಟ್ ಇದೆ ಬಟ್ ಅಲ್ಲಿ ಬ್ಲಾಕ್ ಮಾಡಿ ಸೇಫ್ಟಿ ಮೆಜರ್ಸ್ ಇಲ್ಲ ಅಂತ ಪಕ್ಕದಲ್ಲಿ ನೀಟಾಗಿ ವೆಹಿಕಲ್ ಬಂದು ಹೋಗೋ ಥರನೂ. ಮೇಡಮ್ ಆಮೇಲೆ ನಮ್ಮ ಇದರಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಒಂದು ಸಮಿತಿ ಇತ್ತು, ಅದಕ್ಕೆ ಕಾರ್ಪೊರೇಷನ್ ವಾಟರ್ ಸಪ್ಲೈ ಮಾಡ್ತಾರೆ. ಅದಕ್ಕೆ ಅಲ್ಲಿಂದ ನಮ್ಮ ಸ್ವಲ್ಪ ನೀರು ಅದು ಬಿಟ್ಬಿಡಿ, ಬೇರೆದು ಒಂದು ಸಂಪ್ ಮಾಡಿ ನೀರು ಕೊಡೋಣ. ಅದಕ್ಕೆ ಗೇಟ್ ಹಾಕಿ ತುಂಬ ಜನ ಬರ್ತಾರೆ ಅಲ್ಲ, 1000 ಬಂದರೆ ನಿಮ್ಮಲ್ಲೇ ಎಷ್ಟೋ ಜನ ಸ್ಟಾಫ್ಗೆ ಅದು ಹೆಲ್ಪ್ ಆಗುತ್ತೆ. ಬೇರೆ ಒಂದು ಟ್ಯಾಂಕ್ ಮಾಡಿಸೋಣ, ಬೇರೆ ಟ್ಯಾಂಕ್ ಮಾಡಿಸಿ ನಿಮಗೆ ಇನ್ನೇನು 1500 ಎಲ್ಲರೂ ಆ ಕಾರ್ನರ್ವರೆಗೂ ಹಾಸ್ಪಿಟಲ್ ಇದೆ ಜಾಗ, ಅದು ಕೋಟ್ ಪಾರ್ಕ್ ಮಾಡಿಕೊಂಡ್ರೆ ಇದನ್ನು ಗ್ರಿಲ್ ಕಾಂಪೌಂಡ್ ಮಾಡ್ತೀರಾ? ಗ್ರಿಲ್